ಉದ್ಯೋಗ ಕೊಡುವಂತೆ ಕೊಡುವಂತೆ ಬೀಡಿ ಕಾರ್ಮಿಕರು ಬೇಕಂತೆ ಬೇಕಂತೆ ಉದ್ಯೋಗ ಕೊಡುವಂತೆ ವಿದ್ಯುತ್ ಕಾಯ್ದೆ 25 ದುಡ್ಡಿದ್ದವರಿಗೆ ಕರೆಂಟ್ ಅಂತೆ ಕೊಟ್ಟಿದ್ದವರಿಗೆ ಕರೆಂಟ್ ಅಂತೆ ಕರೆಂಟ್ ಅಂತೆ ಕರೆಂಟ್ ಅಂತೆ ವಿದ್ಯುತ್ ಕಾಯ್ದೆ 2025 ದುಡ್ಡಿದ್ದವರಿಗೆ ಕರೆಂಟ್ ಅಂತೆ ಕೊಟ್ಟಿದ್ದವರಿಗೆ ಕರೆಂಟ್ ಅಂತೆ ಕರೆಂಟ್ ಅಂತೆ ಇನ್ನೊಂದಂತ ಕಾಂಗ್ರೆಸ್ ಸರ್ಕಾರ ಕೂಡ ಈ ಒಂದು ಕಾರ್ಮಿಕ ಕಾಯ್ದೆಗಳನ್ನ ಬದಲಾವಣೆ ಮಾಡೋದಕ್ಕೆ ತಯಾರಿಗಳನ್ನ ಮಾಡಿತ್ತು. ಆವಾಗ ಈ ದೇಶದ ಕಾರ್ಮಿಕ ವರ್ಗ ಪ್ರಬಲವಾದಂತಹ ವಿರೋಧವನ್ನ ಮಾಡಿತ್ತು ಮತ್ತು ಪಾರ್ಲಿಮೆಂಟ್ ಒಳಗಡೆ ಕಾರ್ಮಿಕ ವರ್ಗದ ಪರವಾಗಿರುವಂತಹ ಎಡಪಂಥೀಯ ಪ್ರತಿನಿಧಿಗಳು ಪಾರ್ಲಿಮೆಂಟ್ ಸದಸ್ಯರು ತೀವ್ರವಾದಂತಹ ಅಡೆತಡೆಗಳನ್ನು ಒಡ್ಡಿದ್ರು. ಆ ನಂತರ 2008 ಇಸ್ವಿಯಲ್ಲಿ ವಾಜಪೇಯಿ ಸರ್ಕಾರ ಕೂಡ ಈ ಒಂದು ಕಾರ್ಮಿಕ ಕಾಯ್ದೆಗಳನ್ನ ಸುಧಾರಣೆ ಮಾಡಬೇಕು ಅಂತ ಹೇಳಿ ಒಂದು ಸಮಿತಿಯನ್ನ ಮಾಡಿತ್ತು. ಆ ಸಮಿತಿ ಶಿಫಾರಸನ್ನ ಜಾರಿ ಮಾಡೋದಕ್ಕೆ ಹಲವು ಸರ್ಕಾರಗಳು ಪ್ರಯತ್ನ ಮಾಡಿದಾಗ ಇದೇ ರೀತಿ ಸತತವಾಗಿ ಇಡೀ ದೇಶದ ಮೂಲೆ ಮೂಲೆಯಲ್ಲಿ ಕಾರ್ಮಿಕ ವರ್ಗ ಈ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನ ಜಾರಿಗೆ ತರಬಾರದು ಅಂತ ಹೇಳಿ ಹಲವಾರು ಪ್ರತಿಭಟನೆ ಹೋರಾಟಗಳನ್ನ ಚಳವಳಿಗಳನ್ನ ಮಾಡಿದೆ. ಈ ಒಂದು 4 ಕಾರ್ಮಿಕ ಸಂಹಿತೆಗಳಿಗೆ ಅಂತಂದಿದ್ದಾರೆ. ಈ ಸಂಹಿತೆಗಳು ವಸ್ತುಶಃ ಕಾರ್ಮಿಕರನ್ನ ಮತ್ತೊಮ್ಮೆ ಮಾನವರ ಗುಲಾಮರನ್ನಾಗಿ ಮಾಡ್ತಕ್ಕಂಥ ಕಾರ್ಮಿಕ ಸಂಹಿತೆಗಳು ಅನ್ನುವಂಥದ್ದನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕು. ಈ ಹಿಂದೆ ಇದ್ದಂತ ಕಾರ್ಮಿಕ ಸಂಹಿತೆಗಳು ಕಾರ್ಮಿಕ ಕಾಯ್ದೆಗಳು ಏನು ಅತ್ಯಂತ ಕಾರ್ಮಿಕ ಪರವಾಗಿ ಇರಲಿಲ್ಲ. ಆದರೂ ಕೂಡ ಅಷ್ಟೋ ಇಷ್ಟೋ ಹಕ್ಕುಗಳನ್ನ ಒಂದು 8 ಗಂಟೆಯ ದುಡಿಮೆ ಹಕ್ಕು, ದುಡಿಮೆ ಮಾಡಿದ್ರೆ ಒಂದು ಕನಿಷ್ಠ ಕೂಲಿಯ ಹಕ್ಕು, ದುಡಿಮೆ ಅವಧಿಯಲ್ಲಿ ಒಂದು ಸುರಕ್ಷತೆಯ ಹಕ್ಕುಗಳು, ಚೌಕಾಸಿ ಮಾಡ್ತಕ್ಕಂಥ ಹಕ್ಕುಗಳು, ಮುಷ್ಕರ ಮಾಡ್ತಕ್ಕಂಥ ಹಕ್ಕುಗಳು, ಇವನ್ನೆಲ್ಲವನ್ನು ನಾವು ಹೋರಾಟ ಮಾಡಿ ಪಡ್ಕೊಂಡಿದ್ದೇವೆ. 100 ವರ್ಷ ಹೋರಾಟ ಮಾಡಿ ಪಡ್ಕೊಂಡಿದ್ದೇವೆ. ಆದ್ರೆ ಈ 4 ಶ್ರಮ ಸಮಿತಿಗಳ ಮುಖಾಂತರ ಇವೆಲ್ಲವನ್ನು ಕೂಡ ಇವತ್ತು ನಿಶ್ಚೇಷ ಮಾಡಿದ್ದಾರೆ. ದುಡಿಯುವ ಕೆಲಸದ ಅವಧಿ 8 ಗಂಟೆಯಿಂದ 12 ಗಂಟೆವರೆಗೂ ವಿಸ್ತರಣೆಯನ್ನ ಮಾಡಿದ್ದಾರೆ. ಕನಿಷ್ಠ ಕೂಲಿಯನ್ನ ಯಾರಾದ್ರೂ ಕೇಳಿದ್ರೆ ಇದು ನಾಚಿಕೆ ಪಡ್ಕೊಳ್ಬೇಕು.